ನನಗೆ ಇಲ್ಲಿ ತನಕ ಕ್ಯಾಮರಾ ಮುಂದೆ ಮಾತಾಡಿಬಿಟ್ಟು ಭಾಷಣ ಮಾಡಿ ಅಭ್ಯಾಸವೇ ಇಲ್ಲ. ಹಾಗಾಗಿ ನಿಮ್ಮೆಲ್ಲರ ಹತ್ರ ನಾನೊಂದು ರಿಕ್ವೆಸ್ಟ್ ಮಾಡ್ತೇನೆ, ಇನ್ಫಾರ್ಮಲ್ ವೇಯಲ್ಲಿ ಮಾತಾಡ್ತೇನೆ. ಭಾಷಣ ಮಾಡಿ ಗೊತ್ತಿಲ್ಲದ ಕಾರಣ ನಾನು ಬ್ಲಾಗರ್ ರೀತಿಯಲ್ಲೇ ಮಾತಾಡ್ತೇನೆ. ಇವತ್ತು ನನಗೆ ನಮಸ್ತೆ, ನಾನು ನಿಮ್ಮ ಸೀಮಾ ಮಂಡ್ಯದಿಂದ ಮಾತಾಡ್ತಾ ಇದ್ದೇನೆ ಅಂತ ಹೇಳೋ ಒಂದು ಭಾಗ್ಯ ಸಿಕ್ಕಿತು. ತುಂಬ ಖುಷಿ ಆಗ್ತಾ ಉಂಟು, ತುಂಬ ಖುಷಿ ಆಗ್ತಾ ಉಂಟು. ಈ ಮಾತು ಅಂತ ಹೇಳಿದ್ರೆ ಯಾವತ್ತೂ ನಾನು ಮಾತಾಡುವವಳು ತುಂಬ, ಇವತ್ತೀಗ ಮಾತೇ ಬರ್ತಾ ಇಲ್ಲ, ಎಂತ ಹೇಳೋದು ಅಂತ ಗೊತ್ತಿಲ್ಲ. ಆದರೆ ನನ್ನ ಅಮ್ಮ ಹೇಳಿದರು, ಅಸೀಮಾ ನಿನ್ನನ್ನು ಗುರುತಿಸಿದ್ದಾರೆ, ಸನ್ಮಾನ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ ಅಂತ. ನಾನು ಬೇಡ ಅಮ್ಮ, ಅಷ್ಟೆಂಥ ದೊಡ್ಡ ಸಾಧನೆ ಮಾಡಲಿಲ್ಲ, ಇನ್ನೂ ತುಂಬ ಕನಸಿದೆ ನಮ್ಮ ಭಾರತಕ್ಕೋಸ್ಕರ ಎಂತಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಆದರೂ ಕೂಡ ಅಮ್ಮ ಹೇಳಿದರು, ಕರಿತಾ ಇದ್ದಾರೆ, ಹೋಗಬೇಕು ಪ್ರೀತಿಯಲ್ಲಿ. ಹಾಗೆ PDJ ಸರ್ ಅವರು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಹೋಗು ಅಂತ. ಆ ಒಂದು ನಿಮ್ಮ ಪ್ರೀತಿಯನ್ನು ನನಗೆ ತುಂಬ ಅದು ಸಮುದ್ರದ ರೀತಿಯಲ್ಲಿ ಬಂತು. ಈಗ ನನಗೆ ಮಾತಾಡಲಿಕ್ಕೆ ಪದವೇ ಇಲ್ಲ. ನಾನು ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ, ಆದರೆ ನಾವದನ್ನು ಸ್ವಾತಂತ್ರ್ಯ ದೊರಕಿಸಿಕೊಟ್ಟವರನ್ನು ನೆನಪಿಸಿಕೊಳ್ಬೇಕಾದಂಥ ದಿನ. ಯಾಕಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿದರೆ ಸ್ವಾತಂತ್ರ್ಯ ಇದೆ ಈಗ. ಆದರೆ ನಾವು ಸ್ವಾತಂತ್ರ್ಯವನ್ನು ಯಾವ ರೀತಿ ಬಳಸಿಕೊಳ್ತೇವೆ ಅಂತ ಹೇಳೋದು ತುಂಬ ಒಂದು ಭಾರತೀಯರಾಗಿ, ಒಂದು ಜವಾಬ್ದಾರಿಯುತ ಭಾರತೀಯರಾಗಿ ಆಲೋಚನೆ ಮಾಡಬೇಕಾದಂಥದ್ದು. ಈ ಸ್ವಾತಂತ್ರ್ಯ ಒಂದು ನಮಗೆ ಯಾರದೇ ಒಂದು ಬಂಧನದಲ್ಲಿ ಇರಲಿಕ್ಕೆ ಒಂದು ಇಲ್ಲ ಅಂತ ಹೇಳುವ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ನಾವು ಆ ಸ್ವಾತಂತ್ರ್ಯವನ್ನು ಯಾವ ರೀತಿ ಬಳಸಿಕೊಳ್ತಾ ಇದ್ದೇವೆ, ಸ್ವಚ್ಛತೆ ಇರ್ಬೋದು ಅಥವಾ ಸಾರ್ವಜನಿಕ ವ್ಯವಸ್ಥೆ, ಸಾರಿಗೆ, ಏನೇ ಒಂದಿರಲಿ, ಅದನ್ನೇ ಯಾವ ರೀತಿ ಬಳಸಿಕೊಳ್ತಾ ಇದ್ದೇವೆ, ಇದೆಲ್ಲದರ ಮೇಲೆ ಕೂಡ ಒಬ್ಬ ಭಾರತೀಯನಾಗಿ ನಮಗೆ ಜವಾಬ್ದಾರಿ ಉಂಟು. ಇದು ನಾನು ಇಲ್ಲಿರುವಾಗ ನಮಗೆ ಹೇಗೆ ಬಾವಿಯೊಳಗಿನ ಕಪ್ಪೆ ಇರುವಾಗ ಹೇಗೆ ಗೊತ್ತಾಗೋದಿಲ್ವೋ, ಒಂದು ಕಾಲದಲ್ಲಿ ನಾನು ಬಾವಿಯೊಳಗಿನ ಕಪ್ಪೆ ಆಗಿದ್ದೆ. ಅದೇ ನಾನು ಇನ್ನೊಂದು ದೇಶಕ್ಕೆ ಹೋಗಿ ನೋಡಿ ಅಲ್ಲಿಯ ಜನರು ಆ ದೇಶವನ್ನು ಪ್ರೀತಿಸುವ ಶೈಲಿಯನ್ನು ನೋಡಿ ನನಗೆ ಗೊತ್ತಾದದ್ದು, ಓ, ನಮ್ಮ ದೇಶವನ್ನು ಪ್ರೀತಿಸುವುದು ಅಂತ ಹೇಳಿದರೆ ಯಾವ ರೀತಿ ಅಂತ. ಸ್ವಾತಂತ್ರ್ಯೋತ್ಸವಕ್ಕೆ ಬಂದು ಸ್ವಾತಂತ್ರ್ಯೋತ್ಸವ ಬೋಲೋ ಭಾರತ್ ಮಾತಾ ಕಿ ಜೈ ಅಂತೇಳಿ ಕೂಗಿದಲ್ಲಿಗೆ ನಮ್ಮ ಸ್ವಾತಂತ್ರ್ಯೋತ್ಸವದ ಆಚರಣೆ ಅಲ್ಲ. ಈಗ ನನಗೆ ಬಂದ ಅನುಭವ, ಈಗ ನಾನು ನನ್ನ ಎಕ್ಸ್ಪೀರಿಯನ್ಸಿನ ಮಾತುಗಳನ್ನು ಮಾತ್ರ ಆಡ್ತೇನೆ. ಯಾಕೆಂದರೆ ನಾನು ಇಲ್ಲಿ ಭಾಷಣ ಮಾಡುವಷ್ಟು ಎಂಥ ಒಂದು ದೊಡ್ಡ ನಾಲೆಜ್ ಇರುವ ವ್ಯಕ್ತಿ ಏನೂ ಅಲ್ಲ, ಎಲ್ಲ ಗಣ್ಯ ವ್ಯಕ್ತಿಗಳ ಮುಂದೆ ನಾನು ಝೀರೋ ಅಷ್ಟೇ. ಆದರೆ ನಾನು ನನ್ನ ಅನುಭವ ಏನಾಗಿದೆ ಅಂತ ಹೇಳಿದರೆ, ಇದು ನಮ್ಮ ದೇಶ ಅಂತ ಹೇಳುವವರೇ ಇರುವುದು, ನಮ್ಮ ಮನೆಯಿಂದ ಮೊದಲು ದೇಶವನ್ನು ಪ್ರೀತಿಸುವವರೇ ಇರುವುದು. ನಾನು ಈಗ ಹೋದ ಜಾಗಗಳಲ್ಲಿ ಒಂದು 2 ದೇಶಕ್ಕಷ್ಟೇ ಹೋದದ್ದು. 2 ದೇಶದಲ್ಲೇ ನನಗೆ ದೇಶವನ್ನು ಪ್ರೀತಿಸುವುದು ಹೇಗೆ ಅಂತ ಹೇಳುವ ಒಂದು ಪಾಠ ದೊರೆತಿದೆ. ಅದನ್ನು ನಾನು ಸದ್ಬಳಕೆ ಮಾಡ್ತಾ ಇದ್ದೇನೆ ಕೂಡ. ಈಗ ನೀವು ನನ್ನದು ಯೂಟ್ಯೂಬರ್ ಅಂತೇಳಿ ನೋಡಿದರೆ ಕೂಡ, ಇನ್ಸ್ಟಾಗ್ರಾಮರ್, ಯೂಟ್ಯೂಬರ್, ಫೇಸ್ಬುಕ್ ವಿಡಿಯೋ ಹಾಕ್ತಾಳೆ ಅಂತ ಹೇಳಿದ್ರು ಕೂಡ, ನನಗೆ ಈ ನಮ್ಮ ಒಂದು ಜನರೇಷನ್ಗೆ ಒಂದು ಒಳ್ಳೆಯ ಅವಕಾಶ ಇದೆ. ಈಗ ಮೊಬೈಲ್ ಬಳಸಲಿಕ್ಕೆ, ಇಂಟರ್ನೆಟ್ ಎಲ್ಲ ಇದೆ. ಆದರೆ ಅದನ್ನು ಸದ್ಬಳಕೆ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ನನ್ನ ಮನೆಯಲ್ಲಿ ನನ್ನನ್ನು ಒಂದು ದೇಶ ಪ್ರೇಮ ಅಂತ ಹೇಳಿದರೆ ಎಂತ ಅಂತ ಹೇಳೋದನ್ನು ಬಿಡಿಸಿ ಹೇಳಿಕೊಟ್ಟು ಚಿಕ್ಕದಿಂದಲೇ ನನಗೆ ಬೆಳೆಸಿದ್ದು. ಈಗ ಇಲ್ಲೆಲ್ಲ ಸುಮಾರು ಹಾಡುಗಳು ನಮಗೆ ಹಾಡ್ತಾ ಇದ್ರು, ಎಲ್ಲವೂ ನನಗೆ ಆಶ್ಚರ್ಯ, ಓ, ಇದು ನನಗೆ ಇನ್ನೂ ಬರ್ತದೆ. ಪ್ರತಿಯೊಂದು ವಾಕ್ಯಗಳು ಅಷ್ಟು ಅಚ್ಚಾಗಿ ನನ್ನ ಹೃದಯದಲ್ಲಿ ಉಳಿದಿದೆ. ಆ ಒಂದು ವಾಕ್ಯಗಳು ಮರ್ತಿ ಹೋಗಲಿಲ್ಲ ಅಂತ ಹೇಳಿದರೆ ನನಗೆ ಇವತ್ತು ಈ ಇವೆಂಟಿಂದಾಗಿ ನನಗೆ ರಿಯಲೈಸ್ ಆದದ್ದು, ನನ್ನ ಮನೆಯಲ್ಲಿ ನನಗೆ ಎಷ್ಟೊಳ್ಳೆ ಒಂದು ದೇಶದ ಪ್ರೀತಿಯನ್ನು ಚಿಕ್ಕದಿಂದಲೇ ಅರ್ದು ಕುಡಿಯುವ ರೀತಿ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ನಾವು ನಮ್ಮ ದೇಶವನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಪ್ರೀತಿಸೋಣ. ನಮ್ಮ ದೇಶಭಕ್ತಿಯನ್ನು, ಕಸವನ್ನು ಹೊರಗೆ ಹಾಕದೆ ಡಸ್ಟ್ಬಿನ್ ಒಳಗೆ ಹಾಕೋದ್ರಲ್ಲಿ ದೇಶ ಪ್ರೇಮ ತೋರಿಸುವ, ಅದಲ್ಲದೆ ಸಾರ್ವಜನಿಕವಾದ ಸ್ಥಳಗಳಲ್ಲಿ ಕಸ ಹಾಕದಿರುವುದಿರ್ಬೋದು, ಅಥವಾ ಏನೊಂದು ನಮ್ಮ ದೇಶಕ್ಕೆ ಒಬ್ಬರು ನಾಯಕರು ಅಂತಿದ್ದವರು ಏನೆಲ್ಲ ವ್ಯವಸ್ಥೆಯನ್ನು ಕೊಡ್ತಾರೆ ಅದನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅದನ್ನು ಸದ್ಬಳಕೆ ಮಾಡ್ತಾ ನಮ್ಮ ದೇಶ ಪ್ರೇಮ ತೋರಿಸೋಣ. ಮಹಿಳೆಯರೇ ಇರಲಿ, ಪುರುಷರೇ ಇರಲಿ, ಎಲ್ಲರನ್ನು ಗೌರವಿಸೋಣ. ಮಕ್ಕಳು, ಪ್ರಾಣಿ
ಎಲ್ಲರನ್ನು ಗೌರವಿಸೋಣ. ಮಹಿಳೆಯರು ಈಗ ಫೆಮಿನಿಸಮ್ ಅಂತ ಹೇಳೋ ಕಾನ್ಸೆಪ್ಟ್ ಉಂಟು, ಆದರೆ ಮಹಿಳೆಯರಿಗೆ ಏನೇ ಮಾಡಿದ್ರು ಅದು ಮಹಿಳೆಯರಿಗೆ ಒಂದು ಮಹಿಳೆಯರು ಅಂತ ಹೇಳುವ ಆ ರೀತಿ ನಾನು ಮಾತಾಡುವವಳಲ್ಲ. ಪುರುಷರು ಕೂಡ ಯಾವುದೇ ಶೋಷಣೆ ಪುರುಷರಿಗೆ ಆಗದ ರೀತಿ, ಮಹಿಳೆಯರಿಗೂ ಆಗದ ರೀತಿ ಎಲ್ಲ ಒಂದು ವಿಚಾರಗಳಲ್ಲೂ ಅತ್ಯಂತ ಒಂದು ಕಾಳಜಿಯಿಂದ ನೋಡಿಕೊಳ್ಳುತ್ತಾ ಗೌರವ ಕೊಟ್ಟು ನಾವು ಭಾರತೀಯರಾಗಿ ಒಂದು ನಮ್ಮ ಸೇವೆಯನ್ನು ದೇಶಕ್ಕೆ ಸಲ್ಲಿಸುವ ಅಂತ ಹೇಳ್ತೇನೆ. ಹಾಗೆ ಯಾರೇ ಇರಲಿ, ನಿಮ್ಮದೇ ಸೋಷಿಯಲ್ ಮೀಡಿಯಾಗಳೇ ಇರಲಿ, ಏನೇ ಇರಲಿ, ಉತ್ತಮವಾಗಿ ಸದ್ಬಳಕೆ ಮಾಡುವ, ಸದ್ಬಳಕೆಯನ್ನು ನಾವು ಸಂಪೂರ್ಣವಾಗಿ ಮಾಡುವ. ಜನರಿಗೆ ಆ ದೇಶ ಪ್ರೀತಿ ಬರಬೇಕು. ಈಗ ನಾನು ನೋಡಿರುವ ಪ್ರಕಾರ ನಮ್ಮಲ್ಲಿ ದೇಶದ ಪ್ರೀತಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ನಾನು. ಯಾಕೆಂತೇಳಿ ನನಗೆ ಸಹ ಸ್ವಲ್ಪ ಕಡಿಮೆ ಇತ್ತೇನೋ, ನಾನು ಹೋಗುವ ಮೊದಲು, ಪ್ರಪಂಚ ಸುತ್ತುವ ಮೊದಲು ಬಾವಿಯೊಳಗೆ ಕಪ್ಪೆ ಆಗಿರುವಾಗ ಅಂತ ಅನ್ನಿಸಿತ್ತು. ಆದರೆ ಈಗ ನನಗೆ ನಾನು ಹೇಗೆ ಬದಲಾಗಬೇಕು ಅಂತ ಹೇಳುವ ಒಂದು ಪಾಠ ದೊರೆತಿದೆ. ಅದನ್ನು ನಾನಿಲ್ಲಿ ಹೇಳ್ತಾ, ನಿಮಗೆ ಏನಾದರೂ ಪ್ರಶ್ನೆಗಳು ನನಗೆ ಕೇಳಲಿಕ್ಕಿದ್ರೆ ಕೇಳ್ಬೋದು. ನನಗೆ ಏನೆಲ್ಲ ಹೇಳಬೇಕು ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್. ಹಾಗೆ ಯಾರಿಗಾದರೂ ರಪ್ಪ ಒಂದು ಪ್ರಶ್ನೆ ಬಂದರೆ ಕೇಳಿ, ನಾನು ಅದಕ್ಕೆ ಬೇಕಾದ ಉತ್ತರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಂತಾದರೂ ಕೇಳಿಕುಂಟ ಯಾರಿಗಾದರೂ? ಓಕೆ, ಅಂದರೆ ನಾನು ಇಲ್ಲಿಗೆ ನನ್ನ ಮಾತು ಮುಗಿಸ್ತೇನೆ. ನನ್ನ ಒಂದು ಪ್ರೀತಿ ಇಟ್ಟು ನನ್ನನ್ನು ಇಲ್ಲಿ ಕರೆದು ಇಷ್ಟು ದೊಡ್ಡ ಮಟ್ಟದಲ್ಲಿ ನನಗೆ ಸ್ವಾತಂತ್ರ್ಯೋತ್ಸವ ಆಚರಣೆಗೆ ಬರೋದಂತ ಅಷ್ಟೇ ಬಂದದ್ದು. ನಾನು ಭಾಷಣ ಮಾಡಲಿಕ್ಕುಂಟು ಎಂತ ಸಹ ಐಡಿಯಾವೇ ಇರಲಿಲ್ಲ. ಹಾಗಾಗಿ ನಾನು ಇನ್ಫಾರ್ಮಲ್ ವೇಯಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ತುಂಬ ಖುಷಿ ಆಯಿತು. ತುಂಬ ಧನ್ಯವಾದ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಹಾಗೆ ಇದನ್ನು ನಾನು ಹೇಳಬೇಕು, ನನಗೆ ಎಷ್ಟು ಖುಷಿ ಆಯಿತು ಇವತ್ತಿದು ಇವೆಂಟ್ ಅಂತ ಹೇಳಿದರೆ, ನೀವು ನನಗೊಂದು ಪ್ರೀತಿಯಿಂದ ಈ ಧ್ವಜ ಕೊಟ್ರಲ್ಲ, ಇದನ್ನು ನಾನು ಚೈನಾಕ್ಕೂ ತಗೊಂಡು ಹೋಗ್ತೇನೆ. ನಾನು ಹೋಗುವಾಗ ನನ್ನ ಒಟ್ಟಿಗೆ ತಗೊಂಡು ಹೋಗ್ತೇನೆ. ಇದು ತುಂಬ ನನಗೆ ಎಲ್ಲ ಇಲ್ಲಿಯ ಸ್ವಚ್ಛತೆ ಇರ್ಬೋದು ಅಥವಾ ಈ ಇವೆಂಟ್ ಮಾಡಿದ ರೀತಿ ಇರ್ಬೋದು, ಬಹಳ ಭಾರಿ ಖುಷಿ ಆಯಿತು. ಇದನ್ನು ನಾನು ಹೇಳಬೇಕು. ಅಷ್ಟು ಅಚ್ಚುಕಟ್ಟಾಗಿ ಒಂದು ಧ್ವಜಗಳೇ ಎಲ್ಲ ಕಡೆ, ಇದು ನೋಡುವಾಗ ಎಂತ ಖುಷಿ ಆಗ್ತದೆ ಗೊತ್ತುಂಟ. ಒಂದು ಮಾತೇ ಇಲ್ಲ ನನಗೆ ಹೇಳಲಿಕ್ಕೆ. ಬರುವಾಗಲೇ ನಾನು ಫುಲ್ ಅದು ಹೇಗೆ ಈ ರಕ್ತ ಒಂದು ಉಕ್ಕಿ ಹರಿತದಲ್ಲ, ಆ ಗಡಗಡ ಅಂತೇಳಿ ಬಂದದ್ದು ನಾನು ಬರುವಾಗ. ಇದಂತೂ ನನ್ನ ಕೈಗೆ ಸಿಕ್ಕಿದಾಗ ಅಂತೂ ನನಗೆ ಬಹಳ ಖುಷಿ ಆಯಿತು. ನಿಮ್ಮ ಈ ಪ್ರೀತಿ ಎಲ್ಲರೂ ನಾನು ಬರುವಾಗಲೇ ಮಾತಾಡಿಸಿದ್ರಿ, ಅಸೀಮ ಅಲ್ವಾ, ಇದೆಲ್ಲ ನನಗೆ ಒಂದು ಹೊಸ ವಿಷಯ. ಚೈನಾದಲ್ಲಿ ನಾನು 4 ಗೋಡೆ ಮಧ್ಯೆ ಒಬ್ಬಳೆ, ನಾನೇ ಇರುವುದಷ್ಟೇ. ನನಗೆ ಅಸೀಮ ಅಂತ ಜನ ಹೀಗೆ ಪರಿಚಯ ಮಾಡ್ಬೋದು ಅಂತ ಹೇಳುವಷ್ಟು ನಾನು ಒಂದು ಪ್ರೀತಿ ಗಳಿಸಿಕೊಂಡಿದ್ದೇನೆ ಅಂತ ಇನ್ನೂ ಸಹ ನನಗೆ ಅಭ್ಯಾಸ ಆಗ್ಬೇಕಷ್ಟೇ. ಅದು ಸಹ ಒಂದು ತುಂಬ ರೋಮಾಂಚನವಾಯಿತು ನನಗೆ ಅದೆಲ್ಲ ನೋಡಿ. ಇದೆಲ್ಲಕ್ಕೆ ನಾನು ತುಂಬ ಕೃತಜ್ಞಳು. ಇಷ್ಟು ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ. ಇಲ್ಲಿಗೆ ಭಾಷಣ ಅಲ್ಲ, ವ್ಲಾಗರ್ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.